ಹಾಗೆ 2024ರ ಪಾರ್ಲಿಮೆಂಟ್ ಎಲೆಕ್ಷನ್ದ ಕಳೆದತ್ತು ರಿಸಲ್ಟ್ದ ಬಂತು. NDA ಮೈತ್ರಿಕೂಟ 292 ಸೀಟು ಗಳಿಸುವ ಮೂಲಕ ಬಹುಮತದೊಂದಿಗೆ 3ನೇ ಬಾರಿ ಅಧಿಕಾರದ ಗದ್ದುಗೆಗೇರಲೆ ತಯಾರಿದೆ ನಡೆಸ್ತಾ ಇದ್ದು. ಇದೇ 9ನೇ ತಾರೀಕಿಗೆ ಭಾನುವಾರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿ ಪ್ರಧಾನಿಯುದೇ ಆವ್ತಾ. ಹಿಂಗೆ ಇಷ್ಟೆಲ್ಲ ಬೆಳವಣಿಗೆ ನಡೆದತ್ತು. ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಏನಗೊಂದು ವಿಷಯ ಹೇಳಕೊಳ್ಳಿ ಅನಿಸ್ತು. ಈ ಚುನಾವಣಾ ಫಲಿತಾಂಶದಿಂದ BJP ಹಲವಾರು ಅಂಶಗಳ ಅದರದ್ದು ತಿಳ್ಕೊಳ್ಳಬೇಕು. ಅದರಲ್ಲಿಯೂ ಮುಖ್ಯವಾಗಿ BJPಯ ಹೈಕಮಾಂಡ್ನ ಉನ್ನತ ನಾಯಕ ಅಮಿತ್ ಶಾ ಇಷ್ಟವರೆಗೆ ಕಳೆದ 10 ವರ್ಷದಿಂದ ತನ್ನ ಏಕಾಧಿಪತ್ಯದಿಂದ ಒಂದು ರೀತಿ ಇನ್ನೊಬ್ಬರ ಅಭಿಪ್ರಾಯಕ್ಕೆ ಮನ್ನಣೆ ನೀಡದ್ದೇ ಎಲ್ಲ ತನ್ನಿಷ್ಟಕ್ಕೆ ಬಂದಂತೆ ಪಕ್ಷದ ಒಳಾಣ ಬದಲಾವಣೆಗೆ ಮಾಡುವುದಾಗಿಕ್ಕೂ ಅಥವಾ ಹೊಸ ಪ್ರಯೋಗ ಮಾಡುವುದಾಗಿಕ್ಕೂ ಇದೆಲ್ಲ ಈಗ ಮಾಡುತ್ತಾ ಬಂದದರ ಪರಿಣಾಮ ಇಂದು BJP ಪಕ್ಷ ಏಕಾಂಗಿಯಾಗಿ ಬಹುಮತ ಬಾರದಿಪ್ಪಲೆ ಕಾರಣ ಹೇಳುವಂಥದ್ದು ಎನ್ನ ವೈಯಕ್ತಿಕ ಅಭಿಪ್ರಾಯ. ಇದರ ನನಗೆ ಹೇಳಕೊಳ್ಳಿ ಅನಿಸಿತ್ತು, ಹಾಗೆ ನಾನು ಈ ವಿಡಿಯೋ ಮಾಡಿದ್ದು. ಈ ಲೋಕಸಭಾ ಚುನಾವಣೆಯ ಫಲಿತಾಂಶಗಳ ನೋಡುವಾಗ BJPಯ ಹೈಕಮಾಂಡ್ ನಾಯಕರು ಕೆಲವೊಂದು ಅಂಶಗಳ ಇನ್ನಾದರೂ ಕಲಿಯಕ್ಕೆ ಅದು ಎಂತರಾಳಿ ನಾನು ಮತ್ತೆ ಹೇಳ್ತೆ. ಅದಕ್ಕಿಂತಲೂ ಮೊದಲು ಈ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಏಕಾಂಗಿಯಾಗಿ ಬಹುಮತ ಬಾರದಿಪ್ಪಲೆ BJPಗೆ ಹೆಚ್ಚು ಡ್ಯಾಮೇಜ್ ಮಾಡಿದ ರಾಜ್ಯಾಂಗ ಯಾವುದು ಹೇಳಿದ್ರೆ ಒಂದು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ. ಈ 3 ರಾಜ್ಯಾಂಗ ಪ್ರಮುಖ ಕಾರಣ. ಅದರಲ್ಲಿಯೂ UPಲಿ ಎಂತಾತು ಹೇಳಿದರೆ UPಲಿ ಮತ್ತು ಪಶ್ಚಿಮ ಬಂಗಾಳದೇ BJPಗೆ ಯಾವಾಗಲೂ ಸಾಂಪ್ರದಾಯಿಕವಾಗಿ ವಿರೋಧ ಹೇಳುವ ನೆಲೆಗಟ್ಟಿರಿಪ್ಪಂತಹ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಕ್ರೋಢೀಕರಣ ಆಗಿ ಅದು ಎಲ್ಲವೂ SPಗೆ ವರ್ಗಾವಣೆ ಆಯಿತು. ಅದರಲ್ಲಿ BSPಗೆ ಯಾವುದೇ ರೀತಿಯ ಈ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಂ ವೋಟ್ ಶೇರ್ ಅವಕ್ಕೆ ಹೆಚ್ಚು ಗಳಿಸಿಕೊಂಬಲೆ ಎಡಿಗ ಇದ್ದರೆ ಅದರ ಪರಿಣಾಮವಾಗಿ ಅದು SPಗೆ ಕನ್ಸಾಲಿಡೇಟ್ ಆದ ಕಾರಣ ಅದು BJPಗೆ ಹೆಚ್ಚು ಡ್ಯಾಮೇಜ್ ಮಾಡಿತು. ಮಾತ್ರವಲ್ಲ ದಲಿತರ ಹೆಚ್ಚು ಪಾಲು ಓಟು ಸ್ವಾಭಾವಿಕವಾಗಿ BSPಗೆ ಹೋತು. ದಲಿತರ ಓಟದೆ ಪಡ್ಕೊಂಬಲೆ BJP ವಿಫಲ ಆಯಿತು. ಅದು ಮಾತ್ರ ಅಲ್ಲ, ಇನ್ನೊಂದು ಕಾರಣವು ಇದ್ದು ಅದು ಮಾಧ್ಯಮಲ್ಲೆಲ್ಲ ಈಗ ಬರ್ತಾ ಇದ್ದು, ಅದು ಸತ್ಯಕ್ಕೆ ಎಷ್ಟು ಹತ್ತಿರ ಹೇಳಿ ಗೊತ್ತಿಲ್ಲ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬಪ್ಪದೆ ಅಂತ ಹೇಳಿದ್ರೆ ಬ್ರಾಹ್ಮಣ ಹಾಗೂ ಠಾಕೂರ್ ಸಮುದಾಯದ ನಡುವೆ ಈ BJPಲಿ ಸೀಟು ಹಂಚಿಕೆ ವಿಚಾರವಾಗಿ ಆಗಲಿ ಅಲ್ಲಿನ ಅಧಿಕಾರ ವಿಷಯದಲ್ಲಿ ರಜ್ಜ ಮುಸುಕಿನ ಗುದ್ದಾಟ ಇತ್ತು. ಅದರ ಪರಿಣಾಮ ಬ್ರಾಹ್ಮಣ ಸಮುದಾಯದ ಬಹುತೇಕ ಮತಂಗ SP ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಹೋತು, ಅಖಿಲೇಶ್ ಯಾದವಿನ ಸಮಾಜವಾದಿ ಪಾರ್ಟಿಗೆ ಹೋತು ಹೇಳುವ ವದಂತಿ ಕೇಳಿ ಬರ್ತಾ ಇದ್ದು. ಮತ್ತೊಂದು ಯೋಗಿ ಆದಿತ್ಯನಾಥ್ನ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಕಳೆದ ಮತ್ತೆ ಅಮಿತ್ ಶಾ ಚೇಂಜ್ ಮಾಡ್ತು ಹೇಳುವಂತಹ ಒಂದು ಸುದ್ದಿ. ಅದು ಸುದ್ದಿ ಮಾತ್ರ ಅಲ್ಲ, ಅದರ ವಿರೋಧ ಪಕ್ಷದ ಪ್ರಮುಖ ನಾಯಕ ಆದ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ನಾಯಕ ಕೇಜ್ರಿವಾಲ್ ಜೈಲಿಂದ ಬಂದಿಪ್ಪಾಗ ಸುದ್ದಿಗೋಷ್ಠಿ ಕರೆದು ಅದರ ಪ್ರಸ್ತಾಪವೇ ಮಾಡಿದ್ದ ಆ ವಿಷಯವ ಅಷ್ಟಪ್ಪಾಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಲೇ BJP ನಾಯಕರಿಗೂ ವಿಫಲ ಆದವು. ಇಲ್ಲೇ ಹಾಗೆ ಮಾಡ್ತಿಲ್ಲ, ಯೋಗಿ ಆದಿತ್ಯನಾಥ್ ಈ ಬಾರಿಯ ಅವಧಿ ಪೂರ್ಣ ಅಪ್ಪವರೆಗೆ ಮುಖ್ಯಮಂತ್ರಿಯಾಗಿ ಇದ್ದು ಉಳಿಯೋ ಹಾಗಾದರೂ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾತ. ಅದರಲ್ಲಿದೆವು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವಿಲ್ಲ. ಮಾತ್ರ ಅಲ್ಲ, ಕೇಜ್ರಿವಾಲ್ ಇನ್ನೊಂದು ಅಂಶವನ್ನು ಹೇಳಿದ್ದು, ಈ ಅಮಿತ್ ಶಾಗೆ ಇನ್ನು ಮುಂದೆ ಪ್ರಧಾನಮಂತ್ರಿ ಅಪ್ಪಲೆ ಒಂದು ಆಸೆ ಇದ್ದು ನರೇಂದ್ರ ಮೋದಿಯ 75 ವರ್ಷಪ್ಪಾಗ ನರೇಂದ್ರ ಮೋದಿಯ ಚೇಂಜ್ ಮಾಡಿ ತಾನೇ ಸ್ವತಃ ಅಮಿತ್ ಶಾ ಆ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂರ್ತಾ ಹೇಳುವಂಥದ್ದು. ಅದಕ್ಕೆ ತೊಡಕಪ್ಪಂಥದ್ದು ಈ ಯೋಗಿ ಆದಿತ್ಯನಾಥ್. ಆದ ಕಾರಣ ಯೋಗಿ ಆದಿತ್ಯನಾಥ್ನ ಮಟ್ಟ ಹಾಕಲು ಈಗಲೇ ಪಕ್ಷದೊಳ ತಂತ್ರಾಂಗ ಆಗುತ್ತಾ ಇದ್ದು ಹೇಳುವಂಥದ್ದರ ಪಕ್ಷದ ಒಳ ಒಂದು ಭಿನ್ನಾಭಿಪ್ರಾಯ ಬಪ್ಪಲೆ ಒಂದು ಸ್ಪ್ಲಿಟ್ ಅಪ್ಪಲೆ ಬಹಳ ತಂತ್ರಗಾರಿಕೆಯಿಂದ ಒಂದು ಸ್ಟೇಟ್ಮೆಂಟ್ ಕೇಜ್ರಿವಾಲ್ ಅಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಕೊಟ್ಟಿದ್ದ. ಅದಕ್ಕೊಂದು ಸ್ಪಷ್ಟೀಕರಣ ನೀಡಲೇ BJP ನಾಯಕರಿಂದ ಒಂದು ಸಮರ್ಥನೆ, ಅದು ಹಾಗೆ ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೆ, ಯೋಗಿ ಆದಿತ್ಯನಾಥ್ನ ಸೈಡ್ ಲೈನ್ ಮಾಡುವ ಪ್ರಶ್ನೆ ಇಲ್ಲೇ ಹೇಳುವ ಒಂದು ಸಮರ್ಥನೆ ಕೊಡಲೇ BJP ನಾಯಕರು ಅಂದು ಮುಂದಾಯಿದವಿಲ್ಲ. ಅದರ ಪರಿಣಾಮವುದೇ BJPಗೆ ಸಿಕ್ಕುವಂತಹ ಒಂದಿಷ್ಟು ಪರ್ಸೆಂಟೇಜ್ ಓಟ್ಲಿದ ಡ್ಯಾಮೇಜ್ ಆಯಿತು ಹೇಳುವಂತಹ ಮಾಹಿತಿ ಇದೀಗ ಹೊರ ಬರ್ತಾ ಇದ್ದು. ಹಾಗೆ ಇನ್ನು ಪಶ್ಚಿಮ ಬಂಗಾಳದ ವಿಷಯಕ್ಕೆ ಹೋದರೆ ಅಲ್ಲಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಗೊಂತಿಪ್ಪಂಥದ್ದ ವಿಚಾರ, ಅದೊಂದು ಗೂಂಡಾ ರಾಜ್ಯ. ಅಲ್ಲಿ ವೋಟಿಂಗ್ಗೆ ಬಪ್ಪಂತಹ ತೃಣಮೂಲ ಕಾಂಗ್ರೆಸ್ಸಿಗೆ ಮತ ಹಾಕವು ಹೇಳುವಂತಹ ವಿಭಾಗದವರ ಹೆದರಿಸಿ ಬೆದರಿಸಿ ಅವಕ್ಕೆ ಲಾಂಗ್ ಮಚ್ಚುಗಳೆಲ್ಲ ತೋರಿಸಿ ಮಾಡುವಂತಹ ಒಂದು ಎಲೆಕ್ಷನ್ ಅಲ್ಲಿ ಒಂದು ಅಕ್ರಮ. ಎಂಥ ಕಮಾಂಡ್ ಫೋರ್ಸ್ನೆಲ್ಲ ಚುನಾವಣಾ ಆಯೋಗ ನಿಯುಕ್ತಿ ಮಾಡಿದರುದೆ ಚುನಾವಣೆ ಕಳೆದ ಮತ್ತೆ ಆ ಊರ್ಲಿ ಬದುಕಕ್ಕಾದ್ದು ಆ ಊರಿನವೇ ಅಲ್ದ ಅಷ್ಟಪ್ಪಾಗ ಅದರ ನೆಗೆಟಿವ್ ಪರಿಣಾಮ ಎಂತರಾಳಿ ಅವಕ್ಕೆ ಗುಂತಿದ್ದಲ್ಲ. ಆದ ಕಾರಣ ಒಂದಿಷ್ಟು ಜನ ವೋಟ್ ಹಾಕಲು ಹೋಯ್ದವಿಲ್ಲೇ, ವೋಟ್ ಹಾಕಲು ಹೋದವುದೇ ಒಂದು ವಿಭಾಗದವು.
ಅವರ ಓಟುದೆ ಏಕೀಕರಣ ಆಯಿತು. ಅವರ ವಿರುದ್ಧವಾಗಿಯುವುದೇ ಇತ್ಲಾಗಿ ಮತ್ತೊಂದು ಫ್ರೆಂಡ್ಲಿ ಫೈಟ್ ಹೇಳುವ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು CPMನ ಮೈತ್ರಿಕೂಟದ ಅಭ್ಯರ್ಥಿಗೆ ಇತ್ತಿದ್ದವು. ಅವು ಹೆಚ್ಚಾಗಿ ಪ್ರಚಾರ ಮಾಡಿದ್ದವಿಲ್ಲ, ಅವೇ ಗೆಲ್ಲಲ್ಲಿ ಹೇಳುವ ಒಂದು ರೀತಿಯ ಸಾಫ್ಟ್ ಕಾರ್ನರ್ ಅವರ ಎಲೆಕ್ಷನ್ ಪ್ರಚಾರಲ್ಲೂ ಇತ್ತು. ಇದರೆಲ್ಲದರ ಪರಿಣಾಮವಾಗಿ ಅಲ್ಲಿ ಒಂದು 8-9 ಸೀಟ್ BJPಗೆ ಲಾಸ್ ಆಯಿತು ಹೇಳಿದರೆ ತಪ್ಪಾಗಲಾರದು. ಹಾಗೆ ಮತ್ತು ರಾಜಸ್ಥಾನಲ್ಲಿ ಅದು BJPಯ ಹೈಕಮಾಂಡ್ನ ಒಂದು ಹೆಡ್ಡುತನದಿಂದಲೇ ಆದಂತಹ ಡ್ಯಾಮೇಜ್. ಏಕಾಏಕಿ ವಸುಂಧರಾ ರಾಜೆಯ ಮುಖ್ಯಮಂತ್ರಿ ಸೀಟಿಂದ ಇಳಿಸಿದ್ದು ಆ ವಸುಂಧರಾ ರಾಜೆಯ ಅಭಿಮಾನಿಗೆ ಸಹಿತ ಅವರ ಸಮುದಾಯದಲ್ಲಿ ಒಂದು ಅಸಮಾಧಾನದ ವಾತಾವರಣ ಸೃಷ್ಟಿಯ ಕಾರಣ ಆಯಿತು. ಅದರ ಮಾಡೋಕ್ಕಾದ ಅಗತ್ಯ ಇತ್ತಿಲ್ಲ. ಒಂದು ವಸುಂಧರಾ ರಾಜೆಯ ಕಮ್ಯುನಿಟಿಲಿಪ್ಪ ಇನ್ನೊಂದು ನಾಯಕಿಯನ್ನು ಬೆಳೆಸಿ ಆಮೇಲೆ ಈ ಹೆಣ್ಮಕ್ಕಳ ಕೆಳ ಇಳಿಸಕ್ಕಾತು. ಅದು ಬಿಟ್ಟು ಏಕಾಏಕಿ ಬಾಕಿದ್ದ ಎಲ್ಲ ವಿಷಯದಲ್ಲೂ ತ್ವರಿತವಾಗಿ ನಿಲುವು ಕೈಗೊಂಬ ಹಾಗೆ ಅಮಿತ್ ಶಾ ಈ ವಿಷಯಲ್ಲದೆ ಒಂದು ತ್ವರಿತವಾಗಿ ನಿರ್ಣಯ ಕೈಗೊಂಡು 1ನೇ ಸರ್ತಿ MLA ಆದಂತಹ ಒಂದು ಶರ್ಮಾ ಹೇಳಿ ಬತ್ತವರ ಹೆಸರಲ್ಲಿ ಆ ವ್ಯಕ್ತಿಯ ತಂದು ಮುಖ್ಯಮಂತ್ರಿಯ ಸೀಟಿಗೆ ಕೂರಿಸಿದವು. ಅದರ ಪರಿಣಾಮ ಎಂತಾತು, ಅಲ್ಲಿ ವಸುಂಧರಾ ರಾಜೆ ಏನು ಒಳ್ಳೆ ವ್ಯಕ್ತಿ ಹೇಳಿ ಹೇಳುವಂಥ ಒಳ್ಳೆ ಹೆಸರೇನಿಲ್ಲ, RSSನವಕ್ಕೆಲ್ಲ ಅವರ ಕಂಟ್ರೆ ಆಗುತ್ತಿಲ್ಲ. ಹಾಗೆ ಹೇಳಿಕೊಂಡು ಇದು ಆ ಸಮುದಾಯದವಕ್ಕೂ ಹಾಗೆ ಅವು ಇಷ್ಟು ವರ್ಷ ಅಲ್ಯಾಣ ಮಾಸ್ ಲೀಡರ್ ಆಗಿಪ್ಪಾಗ ಅವಕ್ಕೊಂದಿಷ್ಟು ಮಂದಿ ಅಭಿಮಾನಿಗಳು ಹೇಳುವ ಒಂದು ಬಳಗೈಕನ್ನೇ ಅವರನ್ನು ವಿರೋಧ ಕಟ್ಟಿಕೊಂಡ ಅದರ ಪರಿಣಾಮವಾಗಿ ಅಲ್ಲಿ ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಲಿ ಕೆಲವೊಂದು ಸಣ್ಣ ಮಟ್ಟಿನ ಅಂತರಂದ ಸೋಲ ಕಾರಣ ಆತ. ಅದು BJP ಹೈಕಮಾಂಡ್ ಮಾಡಿದ ಹೆಡ್ಡುತನವಳ್ಳಿ ಹೇಳಕ್ಕೂ ಆ ರಾಜಸ್ಥಾನಲ್ಲಿ ಒಂದು 8 ಸೀಟು ಹಾಗೆ ಒಂದು ಲಾಸ್ ಆಯಿತು. ಅಲ್ಲಿ 25 ಸೀಟ್ ಇದ್ದು ಅದರಲ್ಲಿ 14 ಮಾತ್ರವೇ BJPಗೆ ಎಡಿಗಾತಷ್ಟೆ. ಮತ್ತು ದಕ್ಷಿಣ ಭಾರತದಲ್ಲಿ ಹೇಳೋದಾದರೆ ಇತ್ಲಾಗಿಂದಲೇ ತಮಿಳ್ನಾಡಲ್ಲಿ ಇದಕ್ಕಿಂತ ಮೊದಲಾಣ ಲೋಕಸಭಾ ಚುನಾವಣೆಯಲ್ಲಿ BJPಗಿದ್ದ ವೋಟ್ ಪರ್ಸೆಂಟೇಜ್ ಕೇವಲ 2.5-3% ಒಳ. ಹಾಗಿಪ್ಪಾಗ ಇಲ್ಲಿ ಒಂದು ಸೀಟಾಗಿ ಗೆದ್ದು ಅದರ ಕನ್ವರ್ಟ್ ಮಾಡಲೆ ಎಂತ ಇಲ್ಲದ್ರೂ ಒಂದು 25-30% ಆದರೂ ಬೇಕು ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಲಿ ಓಟು ಎಷ್ಟು ಡಿವೈಡ್ ಆದರದೆ. ಹಂಗಿದ್ದುಕೊಂಡುದೇ ಇವೊಂದು ಈ 3%ಇಂದ 30%ಗೆ ಒಂದೇ ಬೆಟ್ಟು ಅದು ತುಂಬ ಟಫ್ ಇದ್ದು ಹೇಳಿ ಗೊಂತಿದ್ದುಕೊಂಡುದೆ. ಇವು AIADMK ಅಲಯನ್ಸ್ ಮಾಡಿದ್ದವೇ ಇಲ್ಲ. AIADMK ಒಟ್ಟಿಗೆ BJP ಹೈಕಮಾಂಡ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇತ್ತಿಲ್ಲ. ಭಿನ್ನಾಭಿಪ್ರಾಯ ಇದ್ದದ್ದು ಅಣ್ಣಾಮಲೈ BJPಯ ತಮಿಳುನಾಡು ಘಟಕದ ರಾಜ್ಯಾಧ್ಯಕ್ಷ. ಸೊ ಅದರ ಹತ್ರ ಮತ್ತು ಅಲ್ಲಿಯ AIADMK ನಾಯಕರ ಹತ್ರ ಒಂದು ಸಂಧಾನ ಮಾಡಿಸಿ ಒಂದು ಕನ್ವಿನ್ಸ್ ಮಾಡಿಸಿ ಒಂದು ಅಲಯನ್ಸ್ ಮಾಡಲೇ ಅವು ಮುಂದಾಯಕಾತು. ಅದಕ್ಕೆ ಅವು ಒಂದು ಒತ್ತು ಕೊಟ್ಟಿದ್ದೇವಿಲ್ಲ. ಅದುದೇ ಒಂದು ತಮಿಳ್ನಾಡಲ್ಲಿ ಒಂದು 3-4 ಸೀಟ್ ಆದರೂ ಗೆಲ್ಲಲೇ ಅಲ್ಲಿ ಚಾನ್ಸ್ ಇಲ್ಲದಂಗೆ ಆತು. ಮತ್ತು ಕೇರಳಲ್ಲಿ ಸ್ವಾಭಾವಿಕವಾಗಿ ಎಲ್ಲರಿಗೆ ಗೊಂತಿಪ್ಪಂತಹ ವಿಚಾರ. ಇಲ್ಲಿ ಕಾಂಗ್ರೆಸ್ ಆದರೂ ಲೆಫ್ಟ್ ಆದರೂ ಗೆದ್ದರದೇ ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಹೋಪಂತಹ ಸೀಟುಳಿ ಅದರದ್ದೇ ಇಲ್ಲಿ BJP ಏಕಾಂಗಿಯಾಗಿ ನಿಂದು ಒಳ್ಳೆಯ ಫೈಟ್ ಕೊಟ್ಟಿದ್ದು. 4-5 ಕ್ಷೇತ್ರದಲ್ಲಿ ಒಳ್ಳೆಯ ಫೈಟ್ ಕೊಟ್ಟಿದ್ದು. ಅದರಲ್ಲಿ 2 ಸೀಟ್ ಗೆಲ್ಲುವ ಹಂತಕ್ಕಿತ್ತು. ಅದರಲ್ಲಿ ಲಾಸ್ಟ್ ಮಟ್ಟಿಂಗ್ ಕೊನೆಯ ಹಂತದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಾಗಿ ಈ ಬಾರಿಯುದೇ ಅಲ್ಲಿ ತಿರುವನಂತಪುರಲ್ಲಿ ಅದು ಸೋತದು. ಅದಕ್ಕೆ ಪ್ರಧಾನ ಕಾರಣ ಇದು ತಿರುವನಂತಪುರದ ಇದು ಅಂತ ಕೋಸ್ಟಲ್ ಏರಿಯಲ್ಲೆಲ್ಲ ಓಟು ಕಾಂಗ್ರೆಸ್ಸಿಗೆ ಹೆಚ್ಚಾಗಿ ಹೋತು. ಅದು ಕಳೆದ ಸರ್ತಿಯೂ ಹಾಗೆ ಆದ್ದು. ಕೊನೆಯ ಹಂತದ ಎಣಿಕೆಯವರೆಗೆ 8,000 ಕಳೆದ ಬಾರಿ ಇದೆ ತಿರುವನಂತಪುರಲ್ಲಿ BJPಯಿಂದ ಸ್ಪರ್ಧಿಸಿದ ಅಭ್ಯರ್ಥಿ ಲೀಡ್ಲಿತ್ತಿದ್ದು. ಲಾಸ್ಟ್ ಮೂಮೆಂಟ್ ಲಾಸ್ಟಿಂಗ್ ಅಲ್ಲಿ ಎಣಿಸಿದ್ದು ಅಲ್ಲಿ ಕೋಸ್ಟಲ್ ಏರಿಯಾದ ಇದು ಮತಪೆಟ್ಟಿಗೆಯ ಅವು ಕಳೆದ ಸರ್ತಿ ಅಲ್ಲಿ ಡ್ಯಾಮೇಜ್ ಆದ್ದಕ್ಕೆ ಈ ಸರ್ತಿ ಅಲ್ಲಿ ಡ್ಯಾಮೇಜ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿಂದ ಓಟು ಇನ್ನಷ್ಟು ಶೇಖರಿಸಕ್ಕೆ ಹೇಳೋದಕ್ಕೆ ಒಂದು ಗಮನವೇ ಕೊಟ್ಟಿದ್ದವಿಲ್ಲ. ಅದರ ಪರಿಣಾಮವಾಗಿ ಈ ಸರ್ತಿಯುದೇ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆದ ಫಲಿತಾಂಶ ಪುನರಾವರ್ತನೆ ಆಯಿತು. ಅದುವರೆಗೆ ರಾಜೀವ್ ಚಂದ್ರಶೇಖರ್ ಮುನ್ನಡೆಲಿತ್ತು. ಲಾಸ್ಟ್ ಹಂತಲ್ಲಿ ಹಿನ್ನಡೆ ಅನುಭವಿಸಿ 15,000 ಡಿಫರೆನ್ಸ್ಲಿ ಸೋತದು. ಅದು ಗಮನ ಕೊಟ್ಟದು ಕಮ್ಮಿಯಾಗಿ ಸೋತದೊಳ್ಳಿ ಹೇಳಕ್ಕು ಇಲ್ಲಿ ತಿರುವನಂತಪುರಲ್ಲಿ. ಮತ್ತು ತ್ರಿಶೂರಿಂಗೆ ಅದರಲ್ಲಿ ಪ್ರಮುಖವಾಗಿ ಕಾರಣ ಅದು BJP ಪಕ್ಷದೊಳ್ಳಿ ಹೇಳೋದಕ್ಕಿಂತ ಹೆಚ್ಚು ಸುರೇಶ್ ಗೋಪಿಯ ಒಂದು ವೈಯಕ್ತಿಕ ಒಂದು ಸಾಧನೆ ಎಂದಲೇ ಹೇಳಕ್ಕು. ಕಳೆದ ಸರ್ತಿಗೆ ಸೋತ ಈ ಮನುಷ್ಯ ಬಹಳ ಹಠಗಟ್ಟಿ ಅಲ್ಲಿ ಅದೇ ಟೆಂಟ್ ಹಾಕಿ ಕೂದು ಅಲ್ಲಿ ಹೇಳ್ರೆ ಅಲ್ಲೇ ವಾಸ್ತವ್ಯ ಹೂಡಿ ಅಲ್ಲಿಯ ಜನಗಳ ವಿಶ್ವಾಸ ಗಳಿಸಲು ಎಲ್ಲ ಸಮುದಾಯದ ಅದರಲ್ಲಿ ಮೈನಾರಿಟಿ ಕಮ್ಯುನಿಟಿಯಾದ ಕ್ರಿಶ್ಚಿಯನ್ಸ್ನಾಗಿಕ್ಕು ಮುಸ್ಲಿಮ್ಸ್ಗಳಾದಿಕ್ಕು ಮುಸ್ಲಿಮ್ಸ್ಗಳು ಕೂಡ ಇದು ಸುರೇಶ್ ಗೋಪಿಗೆ ಓಟು ಕೊಟ್ಟಿದ್ದೆವು. ಹಾಗಿಪ್ಪ ಎಲ್ಲ ಕೆಲವು ಬಡಬಗ್ಗರಿಗೆ ಸ್ವಂತ ಇದು ಎಂಥ ಪಾಕೆಟಿಂದ ಸಹಾಯ ಮಾಡಿದ್ದು ಸುರೇಶ್ ಗೋಪಿ. ಹಾಗೆ ಒಂದು ಜನಪರ ನಾಯಕ ಆಗಿ ಬೆಳೀತು. ಅದಕ್ಕೆ ಅದು ಕಳೆದ 5 ವರ್ಷದಿಂದ ಬಹಳ
ಹಾರ್ಡ್ ವರ್ಕ್ ಮಾಡಿದ್ದ. ಆ ನಿಟ್ಟಿನಲ್ಲಿ ಅದಕ್ಕೆ ಸಂದ ಜಯಾಳಿ ಹೇಳಕ್ಕೆ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಅದು ಬೆಳವಲೆ ಇಲ್ಲಿಯಾಣ ಲಾಕಲ್ BJP ನಾಯಕರಿಗೆ ತೀರಾ ಮನಸ್ಸಿತ್ತಿಲ್ಲ. ಅದು ಬೆಳೆದರೆ ಹೆಂಗ ಸೈಡ್ ಲೈನ್ ಅಪ್ಪೆ ಹೇಳುವ ಭಯ ಇತ್ತು. ಇಲ್ಲಿಯ BJP ಇದು ಸೋಲುದು ಹೆಚ್ಚು ಕಡಿಮೆ ಒಂದು ಕಾಂಗ್ರೆಸ್ ಹಾಗೂ ಮಾರ್ಕ್ಸಿಸ್ಟು ಒಟ್ಟಾಗಿ ಇವರ ಸೋಲಿಸುದು. ಮತ್ತು ಎರಡನೇ ಕಾರಣ ಪಕ್ಷದ ಒಳವೇ ಹಗ್ಗ ಜಗ್ಗಾಟ, ಅವ ಬೆಳವಲಾಗಾಳಿ ಇವ ಬೆಳವಲಾಗಾಳಿ ಆ ಒಂದು ಪ್ರಕ್ರಿಯೆ ಇಲ್ಲಿ ಒಳಗೊಳಗೆ ನಡೀತಾ ಇದ್ದು, ಅದರ ಪರಿಣಾಮ ಕೆಲವೊಂದು ಈ ಆಟುಂಗಲ್ಲಿ ಹೇಳುವ ಕ್ಷೇತ್ರ ಎಲ್ಲ ಸೋಲ ಕಾರಣ. ತ್ರಿಶೂರು ಈ ಸರ್ತಿ ಅದೆಲ್ಲವನ್ನು ಅರ್ಥೈಸಿಕೊಂಡು ಅದಕ್ಕೆ ಬೇಕಾದಂಥ ಪ್ರೀ ಪ್ಲ್ಯಾನ್ ಮಾಡಿ ಸುರೇಶ್ ಗೋಪಿ ಎಲ್ಲ ರೀತಿಯಿಂದ ಸೆಟ್ ಆಯಿತು. ಹಂಗಾದ ಕಾರಣ ಈ ಸರ್ತಿ ಸುರೇಶ್ ಗೋಪಿ ಯಾವುದೇ ಆತಂಕ ಇಲ್ಲದೆ ಫಸ್ಟ್ ಮೂಮೆಂಟಿಂದಲೇ ಲೀಡ್ ಮಾಡಿಕೊಂಡು ಅಂಚೆ ಮತ ಎಣಿಕೆಯಿಂದಲೇ 258 ಮತಗಳ ಲೀಡ್ ಮಾಡಿದ್ದದು. ಅದನ್ನು ಮತ್ತದು ಹಿಂದಂಗೆ ಬೈಂದೇ ಇಲ್ಲ. ಅದು ಅಲ್ಲಿ ಎಲ್ಲ ಇದು ಪೆಟ್ಟಿಗೆಲ್ಲ ಮತ ಎಣಿಕೆ ಮುಗಿಯೋವರೆಗೂ ಅದು ಲೀಡ್ಲೇ ಇದ್ದದ್ದು. ಅದು 74,600 ಚಿಲ್ಲರೆ ವೋಟಿಂಗ್ವರೆಗೂ ಲಾಸ್ಟ್ ಮಟ್ಟಿಂಗ್ ಲೀಡ್ ಆತಲ್ಲಿ. ಅಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಪರ್ಸೆಂಟೇಜ್ ಓಟು, CPMನ ಒಂದಿಷ್ಟು ಪರ್ಸೆಂಟೇಜ್ ಓಟೆಲ್ಲ ಸುರೇಶ್ ಗೋಪಿಗೆ ಬಿದ್ದಿದ್ದು. ಹಾಗೆ BJPಗೆ 1 ಸೀಟು ಸಿಕ್ಕಿದ್ದು ಅದೊಂದು ದೊಡ್ಡ ಸಾಧನೆ ಹೇಳಕ್ಕೂ ಕೇರಳದ ಮಟ್ಟಿಗೆ. ಕರ್ನಾಟಕದಲ್ಲಿ ಎಂತ ತೋಡ್ರೆ, ಕರ್ನಾಟಕದಲ್ಲಿ ಪ್ರಮುಖವಾಗಿ ಒಂದು ಡ್ಯಾಮೇಜ್ ಆದ್ದು ಫಸ್ಟ್ ಮೊದಲ ಹಂತದಲ್ಲಿ ನಡೆದಂತಹ 14 ಕಾನ್ಸ್ಟಿಟ್ಯೂನ್ಸಿಗೆ ಈ 10 ಕ್ಷೇತ್ರ BJP ಗೆದ್ದಿದ್ದು, 2 ಕ್ಷೇತ್ರ JDS ಗೆದ್ದಿದ್ದು. ಅದರಲ್ಲಿ ಒಳ್ಳೆ ಸಾಧನೆ ಮಾಡಿದ್ದು. ಎರಡನೇ ಹಂತದ 14 ಸೀಟುಗಳಲ್ಲಿ ಇದು ಪ್ರಜ್ವಲ್ ರೇವಣ್ಣನ ವೀರಾವೇಶ ಆಡಿಯೋ ರಿಲೀಸ್ ಆಯಿತು ಎಂಬ ಆರೋಪದ ಮೇರೆಗೆ ಕೆಲವೊಂದು ವಿಡಿಯೋ ಬಿತ್ತರಾತು. ಆ ಮೂಲಕವಾಗಿ ಅದು ಎರಡನೇ ಹಂತದ 14 ಸೀಟಿನ ಚುನಾವಣೆಗೆ ಬಹಳ ಒಂದು ಡ್ಯಾಮೇಜ್ ಮಾಡಿತ್ತು. ಎಸ್ಪೆಷಲಿ ಕೆಲವೊಂದು ಮಹಿಳೆಯರಲ್ಲದೆ ಅದು ಪ್ರಭಾವ ಬೀರಿತ್ತು, ಅದು ಋಣಾತ್ಮಕ ಪ್ರಭಾವ ಬೀರಿತ್ತು. ಅದರಿಂದಾಗಿ ಒಂದು 2-3 ಕ್ಷೇತ್ರದಲ್ಲಿ ಸೋಲೆ ಅದು ಕಾರಣ ಅಥವಾ ಹೇಳಿದ್ರೆ ತಪ್ಪಲ್ಲ. ಅದು ನಿಜವಾಗಿ ಅದು ಒಂದು ಕಾರಣ ಆಯಿತು. ಎರಡನೇ ಹಂತದ ಚುನಾವಣೆಯಲ್ಲಿ 2-3 ಕಾನ್ಸ್ಟಿಟ್ಯೂನ್ಸಿಲಿ BJP ಸೋಲೆ. ಮತ್ತು ಆಂಧ್ರಲ್ಲಿಯೂ ಒಳ್ಳೆ ಫೈಟ್ ಮಾಡಿ ಒಳ್ಳೆ ಸೀಟ್ ಪಡ್ಕೊಂಡವು, ತೆಲಂಗಾಣಲ್ಲಿ ಒಳ್ಳೆ ಇದು ಮಾಡಿದವು. ಅಲ್ಲೆಲ್ಲ BJP ಹೈಕಮಾಂಡ್ ಮಾಡಿದಂಥ ಜಾಣ್ಮೆ ಇಲ್ಲಿ ಮಾಡದ್ದದ್ದು, ತಮಿಳ್ನಾಡಲ್ಲಿ ಮಾಡದ್ದದ್ದು ಎಂತಾಳಿ ಗೊತ್ತಾಗ್ತಿಲ್ಲ. ಇನ್ನು BJPಗೆ ಏಕಾಂಗಿಯಾಗಿ 240 ಸೀಟು ಸಿಕ್ಕುಲೆ ಹಾಗೂ ಆ ಮೂಲಕ NDA ಬಹುಮತ ಲಭಿಸಿ ಅಧಿಕಾರಲ್ಲಿ ಮುಂದುವರಿಯಲೇ ಕಾರಣ ಆದಂತಹ ರಾಜ್ಯಾಂಗ ಯಾವುದು ಹೇಳಿ ಪಟ್ಟಿ ಮಾಡಲಿ ಹೋದರೆ ಅದರಲ್ಲಿ ಮೊದಲನೇದಾಗಿ ಮಧ್ಯಪ್ರದೇಶ, ಡೆಲ್ಲಿ, ಗುಜರಾತ್, ಬಿಹಾರ ಮತ್ತು ಒರಿಸ್ಸಾ. ಅದರಲ್ಲಿ ಪ್ರಮುಖವಾಗಿ ಡೆಲ್ಲಿ ಮತ್ತು ಮಧ್ಯಪ್ರದೇಶದಲ್ಲೇ ಕ್ಲೀನ್ ಸ್ವೀಪ್ ಮಾಡಿದರೆ, ಗುಜರಾತ್ಲಿ 25 ಸೀಟ್ಲಿ 1 ಸೀಟು ಮಾತ್ರ ಕಳ್ಕೊಂಡದು. ಹಾಗೆ ಒರಿಸ್ಸಾ ಮತ್ತು ಬಿಹಾರಲ್ಲದೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ. ಆ ಮೂಲಕ ಈ 5 ರಾಜ್ಯದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟ ಕಾರಣ ಇಂದು BJP ಈ ಮಟ್ಟಿಂಗಾದರದೇ 240 ಸೀಟಿಗೆ ರೀಚ್ ಆಗಿ NDA ಬಹುಮತ ಬಂದು ಒಂದು ಆಕ್ಸಿಜನ್ ಸಿಕ್ಕಿದಂಗೆ ಆದ್ದು ಈ 5 ರಾಜ್ಯದ ಹೇಳಕ್ಕೂ. ಅಂತೂ ಅಲ್ಲಿಂದಲ್ಲಿಗೆ NDAಗೆ ಬಹುಮತ ಬಪ್ಪದರ ಮೂಲಕ ಅಧಿಕಾರಲ್ಲಿ ಮುಂದುವರಿಯೋಂಗಾತು. ಇನ್ನು ನಾನು ಮೊದಲು ಹೇಳಿದಂತಹ ವಿಷಯಕ್ಕೆ ಬತ್ತೆ. ಈ ಲೋಕಸಭಾ ಚುನಾವಣಾ ಫಲಿತಾಂಶದಿಂದ BJP ಹೈಕಮಾಂಡ್ ನಾಯಕರು, ಅದರಲ್ಲಿ ಎಸ್ಪೆಷಲಿ ಅಮಿತ್ ಶಾ ಕಲಿಯಕ್ಕಾದಂತಹ ಕೆಲವೊಂದು ಅಂಶಂಗ ಇದ್ದು. ಈಗ ನಿಂಗೆ ಕಳೆದ 10 ವರ್ಷದಲ್ಲಿ ಈ ಮೋದಿ ಗೌರ್ಮೆಂಟ್ನ ನಿಂಗೆ ನೋಡ್ರೆ ನಿಂಗೆ ಮೊತ್ತಮಲ್ಲೇ ಗೊಂತಿಪ್ಪದಾರಲ್ಲ. 1 ನರೇಂದ್ರ ಮೋದಿ ಪ್ರಧಾನಿ, 2 ಅಮಿತ್ ಶಾ, 3 ಇದು ವಿದೇಶಾಂಗ ಮಂತ್ರಿ ಹೇಳುವ ನಿಟ್ಟಿಲಿ ಇದು ಜೈಶಂಕರ್, ಮತ್ತು 4ನೇದಾಗಿ ಅದು ಮಂತ್ರಿಮಂಡಲ 20 ಜನ ಅಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಅಜಿತ್ ದೋವಲ್. ಈ 4 ಜನರ ಹೆಸರೇ ನಮಗೆ ಒಂದು BJP ಮೋದಿ ಗೌರ್ಮೆಂಟ್ ಹೇಳುವಾಗ ನಮಗೆ ಸಾಮಾನ್ಯವಾಗಿ ಗೊಂತಿಪ್ಪಂಥ ಹೆಸರು ಈ 4 ಜನರ ಹೆಸರು ಮಾತ್ರ. ಮತ್ತು ಅಲ್ಲೋ ಇಲ್ಲೋ ಯಾವುದಾದ್ರೂ ಸರ್ಕಾರದ ಕಾರ್ಯಕ್ರಮದ ಉದ್ಘಾಟನೆಗೆ ಹೋದ ನಿತಿನ್ ಗಡ್ಕರಿಯ ಹೆಸರುದೆ ಮತ್ತು ರಾಜನಾಥ್ ಸಿಂಗಿನ ಹೆಸರುದೆ ಮಾತ್ರ ಗೊಂತಿಪ್ಪದು. ಮತ್ತು ನಾವು ಕರ್ನಾಟಕದ ಉದಾಹರಣೆ ಪ್ರಹ್ಲಾದ್ ಜೋಶಿ ಹೆಸರುದೆ ಗೊಂತಿದ್ದು. ಬಾಕಿ 6 ಮಂತ್ರಿಮಂಡಲ ಇದ್ದವು ಯಾವ್ಯಾವ ಖಾತೆ ನಿಭಾಯಿಸ್ತೇವೆ ಹೇಳುವಂಥದ್ರ ಯಾರು ಗೊಂತಿದ್ದ? ಯಾರಿಗೂ ಗೊಂತಿಲ್ಲ. ಈ ಅಮಿತ್ ಶಾ ಕಳೆದ 10 ವರ್ಷದಲ್ಲಿ ಮಾಡಿಕೊಂಡು ಬಂದಂಥದ್ದು ಈ ಗೌರ್ಮೆಂಟ್ಲಿ ಆಡಳಿತದ ಕೇಂದ್ರೀಕರಣ, ವಿಕೇಂದ್ರೀಕರಣ ಅಲ್ಲ, ವಿಕೇಂದ್ರೀಕರಣದ ನೀತಿ ಇದ್ದದ್ದು ಮೊದಲು ವಾಜಪೇಯಿಗೆ. ಆದರೆ ಅದರ ಎಲ್ಲ ತದ್ವಿರುದ್ಧ ನೀತಿಯಾಗಿತ್ತು ಈ ಮೋದಿ ಗೌರ್ಮೆಂಟ್ಲಿ ಇದ್ದದ್ದು. ಅದು ಓಕೆ, ಆಡಳಿತ ಕ್ಷೇತ್ರದಲ್ಲಿ ಆದರೆ ಈಗ ಉದಾಹರಣೆಗೆ ದೇಶದ ಭದ್ರತಾ ವಿಚಾರಲ್ಲಿ, ಇದು ವಿದೇಶಾಂಗ ನೀತಿಲಿ, ಹಣಕಾಸಿನ ವಿಷಯದಲ್ಲಿ ಎಲ್ಲ ಆದರೆ ತೊಂದರೆ. ಇವು ಭ್ರಷ್ಟಾಚಾರಿಗೆ ಅಲ್ಲದ ಕಾರಣ ದೇಶದ ಹಿತಕ್ಕಾಗಿ ಇವು ನಿಲುವು ಕೈಗೊಂಗು ಮಾರಕಂತ ಆಗ ನಾವೆಲ್ಲ ಒಂದು ಸೆಕ್ಯೂರಿಟಿ ಫೀಲಿಂಗ್ ಇದ್ದು ಇವರ ಗೌರ್ಮೆಂಟ್ ಇಪ್ಪಾಗ ಅದೆಲ್ಲ ಖಂಡಿತ ತೊಂದರೆ ಇಲ್ಲ. ಆದರೆ ಈ BJP ಪಕ್ಷದ ಆಂತರಿಕ ವಿಷಯಕ್ಕೆ ಬಪ್ಪಾಗ ಇದೇ ರೀತಿಯ ಕೇಂದ್ರೀಕೃತ
ಧೋರಣೆ ಅನುಸರಿಸುವಾಗ ಪಕ್ಷಕ್ಕೆ ಹಲವಾರು ಡ್ಯಾಮೇಜ್ಗೆ ಇದ್ದು. ವಾಜಪೇಯಿ ಮತ್ತು ಅಡ್ವಾಣಿಯ ಕಾಲದಲ್ಲಿ ಎಷ್ಟೊಂದು BJPಯ ನಾಯಕರು ಬೆಳೆದವು. ಇಲ್ಲಿ ಯಡಿಯೂರಪ್ಪ, ಶೆಟ್ಟರ್, ಅನಂತಕುಮಾರ್, ಅತ್ಲಾಗಿ ರಾಜನಾಥ್ ಸಿಂಗ್, ಗಡ್ಕರಿ ಮತ್ತು ಹಲವಾರು ಜನ, ಪ್ರಮೋದ್ ಮಹಾಜನ್, ಹೀಗೆ ಹಲವಾರು ನಾಯಕರುಗಳ ವಾಜಪೇಯಿ ಮತ್ತು ಅಡ್ವಾಣಿ ಬೆಳೆಸಿದ್ದವು. ಆದರೆ ಮೋದಿಯ ಒಂದು ಆ್ಯಂಡ್ ಟೀಮ್, ಅಮಿತ್ ಶಾನ ನೀತಿಯೆಲ್ಲ ಇದಕ್ಕೆ ತದ್ವಿರುದ್ಧ. ಬೇರೆ ಯಾವುದೇ ನಾಯಕರ ಒಂದು ಹಂತಕ್ಕೆ ಬೆಳೆಯುವಾಗ ಅವಕ್ಕೆ ತಡೆಯೊಡ್ಡು, ಅವರ ಮತ್ತೆ ಹೆಸರು ಹೈಲೈಟ್ ಆಗ, ಮತ್ತೆ ಎಲ್ಲವೂ ಇವರದ್ದೇ ಕೇಂದ್ರೀಕೃತವಾದಂಥ ಧೋರಣೆಗ. ಈ ಕೇಂದ್ರೀಕೃತ ಧೋರಣೆ ಆದ್ದರಿಂದ ಪ್ರಾಬ್ಲಮ್ ಎಂತ ಹೇಳಿದ್ರೆ, ಇವರ ನಂತರ ಮತ್ತೆ ಈ ಪಾರ್ಟಿಲಿ ಯಾರೂ ಹೇಳುವಂಥ ಪ್ರಶ್ನೆ ಬಂತು. ಆದ್ದರಿಂದ ಪಕ್ಷಕ್ಕೆ ತುಂಬ ಡ್ಯಾಮೇಜ್ ಇದ್ದು. ಇತ್ತೀಚೆಗೆ ಎಲೆಕ್ಷನ್ನ ಇದು ಟೈಮಲ್ಲಿ, ಅದರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ದ ರಾಜ್ಯ ಮುಂಚೆ ಪಕ್ಷಕ್ಕೆ ಇದು ಸ್ವಂತ ನೆಲೆಯಲ್ಲೇ ಬಹುಮತ ಗಳಿಸುವಂಥ ಶಕ್ತಿ ಇದ್ದು, ಇಂದು RSSನ ನೆರವು ಬೇಡ, ಅದೆಲ್ಲ ಒಂದು ರಾಜ್ಯ ದುರಹಂಕಾರದ ಮಾತುಗಳು ಹೇಳಕ್ಕೂ ಖಂಡಿತವಾಗಿ. ಅದೆಲ್ಲ ಈ JP ನಡ್ಡಂಗಾಗಲಿ ಅಮಿತ್ ಶಾಂಗೆ ಹೇಳೋಕ್ಕಾದ ಅಗತ್ಯ ಇತ್ತಿಲ್ಲ. JP ನಡ್ಡಾ ಹೇಳಿದ್ರೆ ಅಮಿತ್ ಶಾನ ಕೈಗೊಂಬೆಯ ಜನ ಅಷ್ಟೇ, ಅದಕ್ಕೆಂತ ಪವರ್ ಇಲ್ಲ, ಹೆಸರಿಗೆ ಮಾತ್ರ ಒಂದು ಗೊಂಬೆ ಹಂಗಿಪ್ಪಂಥ ವ್ಯಕ್ತಿ. ಹಿಂಗಿಪ್ಪ ವ್ಯಕ್ತಿಗಳಲ್ಲ, ಅವರ ಕೈಗೊಂಬೆ ಹಂಗಿಪ್ಪಂಥ ವ್ಯಕ್ತಿಗಳೆಲ್ಲ ಆಯಕಟ್ಟಿನ ಪಕ್ಷದ ವಿಚಾರಲ್ಲಾಗಲಿ ರಾಜ್ಯದ ಮುಖ್ಯಮಂತ್ರಿ ವಿಚಾರಲ್ಲಾಗಲಿ ತಂದು ನಿಲ್ಲಿಸಿದ್ದು ಕೂಡ ಒಂದು ರೀತಿಯ ಡ್ಯಾಮೇಜಿಂಗ್ ಕಾರಣ ಹೇಳಿದ್ರೆ ತಪ್ಪಾಗಲಾರ. ಇದರ ಇನ್ನಾದರದ ಅಮಿತ್ ಶಾ ಸ್ವಂತ ಅರಿತು ತಿದ್ದಿ ಇನ್ನು ಮುಂದೆ ಅದರ ಆಡಳಿತಲ್ಲದ್ರದ್ದೇ ಬಾಕಿದ್ದ ಪಕ್ಷದ ಆಂತರಿಕ ವಿಚಾರಲ್ಲಿ ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ, ಹಿರಿಯರಿಗೆ, ಪಕ್ಷದ ಹಿರಿಯ ನಾಯಕರಿಗೆಲ್ಲ ಗೌರವ ನೀಡಿ, ಇನ್ನಾದರೂ ಎಲ್ಲರನ್ನೂ ಸಮನ್ವಯದಿಂದ ಕೂಡಿಕೊಂಡು ಮುಂದುವರೆದರೆ ಮಾತ್ರ ಮುಂದೆ ಈ 2029ಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ BJP 300ರಿಂದ 350 ಸೀಟು ಏಕಾಂಗಿಯಾಗಿ ಗೆದ್ದು ಮುಂದುವರಿಯಲು ಖಂಡಿತ ಸಾಧ್ಯ ಇದ್ದು. ಆದ್ದರಿಂದ ಇನ್ನಾದರದ್ದು ಅಮಿತ್ ಶಾ ಅರ್ಥಕೊಳ್ಳಬೇಕು. ಮತ್ತು ಈ ವಿಷಯ ಹೇಳುವಾಗ ಮೋದಿ ಆ್ಯಂಡ್ ಟೀಮಿನ ಕೆಲವೊಂದು ಗಾಢ ಅಭಿಮಾನಿಗೆ ಇದ್ದು, ಓಕೆ, ಕೆಲವೊಮ್ಮೆ ಕೋಪ ಬಪ್ಪಲು ಸಾಕು, ಕೋಪ ಬಂದರದ್ದು ನನಗೆ ಹೇಳಕ್ಕೊಳ್ಳ ಅನಿಸ್ತು, ಹಂಗೆ ನಾನು ಹೇಳಿದ್ದು. ಹೀಗೆಲ್ಲ ಮಾಡಲಾಗ ಬಾಕಿದ್ದ ನಾಯಕರನ್ನು ಬೆಳೆಸಲು ಅವಕಾಶ ಒದಗಿಸಕ್ಕು ಮತ್ತು ಅವರ ಬೆಳವಲು ಬಿಡಕ್ಕು. ಅದು ಬಿಟ್ಟು ಒಂದು ಹಂತಕ್ಕೆ ಬೆಳೆಯುವಾಗ ಅವರ ಮಟ್ಟ ಹಾಕೋದು, ತಾನು ಹೇಳಿದಂಗಿಪ್ಪ ಕೇಳುವವರ ಕೈಗೊಂಬೆಗಳ ಮಡಿಕೊಂಬೋದು, ಅದರಿಂದಾಗಿ ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಡ್ಯಾಮೇಜ್ ಅಪ್ಪಂಥದ್ದು. ಮತ್ತು RSSಗೆ ಸ್ವಲ್ಪ ಅವರ ಮಾತಿಗೆಲ್ಲ ಗೌರವ ಕೊಡಬೇಕು. ಹಾಗೆ ಹೇಳಿಕೊಂಡು ಕರ್ನಾಟಕದ BL ಸಂತೋಷ್ ನಂಗಿಪ್ಪ ಹೇಳಿದಂಥ ಮಾತು ಹೇಳೋಕ್ಕಲ್ಲ, ಅದರದ್ದೇ ಆದ ಪಕ್ಷದ ಹಿತದೃಷ್ಟಿಯಿಂದ ನಿಲುವು ಕೈಗೊಂಬೋಕೆ. ತನ್ನ ಸ್ವಾರ್ಥಕ್ಕೆ ಪಕ್ಷ ಬಳಸುವ RSS ನಾಯಕರ ಮಾತಿಗೆ ಗಮನ ಕೊಡಕ್ಕೆ ಹೇಳ್ತಿಲ್ಲ ನಾನು. ಬಟ್ ಹಾಂಗಿಪ್ಪವಕ್ಕೆಲ್ಲ ಈಗ ಮೋಹನ್ ಭಾಗವತ್ ಎಲ್ಲ ಅವಕ್ಕೆಲ್ಲ ಅಧಿಕಾರದ ಆಸೆ ಇಲ್ಲ. ಹಾಂಗಿಪ್ಪವರ ಮಾತುಕೆಲ್ಲ ಮನ್ನಣೆ ಕೊಟ್ಟು ಹಿರಿಯರಿಗೆಲ್ಲ ಅವರ ಮಾತುಗಳೆಲ್ಲ ತೆಕ್ಕೊಂಡು ಅಭಿಪ್ರಾಯ, ಸೂಚನೆ, ಸಲಹೆ ಎಲ್ಲ ತೆಕ್ಕೊಂಡು ಆ ರೀತಿಯಲ್ಲಿ ಮುಂದುವರೆದರೆ ಖಂಡಿತವಾಗಿಯೂ ಇನ್ನು ಒಂದು ದಶಕ ಅಲ್ಲ, ಇನ್ನದೇ 2-3 ದಶಕಗಳ ಕಾಲ ಇದೇ ರೀತಿಲಿ BJP ಪ್ಲಸ್ ಅಂಗಪಕ್ಷಂಗ ಸೇರಿದಂತಹ ಸರ್ಕಾರವೇ ಮುಂದುವರಿಕೊಂಡು ಹೋಗಲು ಖಂಡಿತ ಈ ದೇಶದಲ್ಲಿ ಸಾಧ್ಯ ಇದ್ದು, ಅಂತಹ ವಾತಾವರಣ ಇದ್ದು, ಆದರೆ ಅದರ ಕೈಯಾರೆ ಈ ಪಕ್ಷದ ನಾಯಕರಿಗೆ ಹಾಳು ಮಾಡಿಕೊಂಬಲಾಗಾಳು ಹೇಳುವಂಥದ್ದು ನನ್ನ ಪ್ರಾರ್ಥನೆ. ಹಾಗೆ ಈ ಒಂದು ವಿಡಿಯೋ ನನಗೀಗ ಇಲ್ಲಿ ಈ ಒಂದು ಅಭಿಪ್ರಾಯ ಮಾಡಿಕೊಳ್ಳ ಅನಿಸ್ತು, ಹಾಗೆ ಮಾಡಿದೆ. ದಯವಿಟ್ಟು ನನ್ನ ಈ ಹೇಳಿಕೆಯಿಂದ ಆರಿಂಗಾದರದ್ದೇ ನೋವಾದರೆ ಬೇಜಾರಾದರೆ ಕ್ಷಮಿಸಿ ಹೇಳ್ತಾ ಇಲ್ಲಿ ಈ ವಿಡಿಯೋ ನಾನು ಮುಗಿಸುತ್ತೆ. ನಮಸ್ಕಾರ.